ಏನಾದ್ರೂ ನಿಮ್ಮನ್ನ ನೀವು ಟೆಸ್ಟ್ ಮಾಡಬೇಕು ಅಂದ್ರೆ ಈ ಬ್ರಹ್ಮಚರ್ಯದಿಂದ ನೀವು ಫಿಸಿಕಲಿ, ಮೆಂಟಲಿ, ಸ್ಪಿರಿಚುಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ, ಮತ್ತೆ ಈ ವಿಂಟರ್ ಆರ್ಕ್ ನಂತರ ನೀವು ಎಷ್ಟು ಬದಲಾಗಬಹುದು. ಅದಕ್ಕೆ ವಿಂಟರ್ ಸೀಸನ್ ಈ ಚಳಿಗಾಲಕ್ಕಿಂತ ಒಳ್ಳೆ ಟೈಮ್ ಬೇರೆ ಯಾವುದೇ ಸೀಸನ್ ಇಲ್ಲ. ಮುಖ್ಯವಾಗಿ ವಿಂಟರ್ ಆರ್ಕ್ ಇದು ಅಕ್ಟೋಬರ್ ಇಂದ ಹಿಡಿದು ವರ್ಷದ ಕೊನೆ ದಿನ ತನಕ ನಡೆಯುತ್ತೆ. ಈ ಚಳಿಗಾಲದಲ್ಲಿ ನೀವು ನೋಡ್ತೀರಾ ನಿಮ್ಮ ಒಳಗೆ ಎಷ್ಟು ಡಿಸಿಪ್ಲಿನ್ ಮತ್ತೆ ವಿಲ್ ಪವರ್ ಇದೆ ಅಂತ. ಯಾಕಂದ್ರೆ ಈ ವಿಂಟರ್ ಆರ್ಕ್ ಅಲ್ಲಿ 3 ಬೇರೆ ಬೇರೆ ಲೆವೆಲ್ ಅಲ್ಲಿ ದೊಡ್ಡ ದೊಡ್ಡ ಚಾಲೆಂಜಸ್ ಬರ್ತಿದೆ. ಆದ್ರೆ ಇದ್ರ ಬಗ್ಗೆ ಲಕ್ಷಾಂತರ ಜನರಿಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಇದೇ ನಿಮ್ಮನ್ನ ಟೆಸ್ಟ್ ಮಾಡೋದು. ನೀವು ನಿಜವಾಗ್ಲೂ ನಿಮ್ಮನ್ನ ಬದಲಿಸಬೇಕು ಅಂತ ಇದ್ದೀರಾ ಅಥವಾ ಇಲ್ವಾ? ಈ ಚಾಲೆಂಜಸ್ ಹೇಗೆ ಬರುತ್ತೋ ಆಗ 90% ಜನರಿಗೆ ಇದು ಗೊತ್ತೇ ಆಗಲ್ಲ. ಮತ್ತೆ ಅವರು ತಮ್ಮ ಬ್ರಹ್ಮಚರ್ಯನ ನಾಶ ಮಾಡಿರ್ತಾರೆ. ಮತ್ತೆ ಎಷ್ಟು ಡಿಮೋಟಿವೇಟೆಡ್ ಆಗ್ತಾರೆ ಅಂದ್ರೆ ವಿಂಟರ್ ಆರ್ಕ್ ನ ಮತ್ತೆ ಶುರು ಮಾಡೋದಕ್ಕೆ ಅವರ ಒಳಗೆ ಧೈರ್ಯನೇ ಉಳಿಯೋದಿಲ್ಲ. ಯಾಕಂದ್ರೆ ಇದು ಕಳೆದ ವರ್ಷ ಸಾಕಷ್ಟು ಜನರ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾವು ಇಷ್ಟಪಡಲ್ಲ ಇದು ಮತ್ತೊಂದು ಸರಿ ಬೇರೆಯವ್ರ ಜೊತೆ ರಿಪೀಟ್ ಆಗ್ಲಿ ಅಂತ. ಅದಕ್ಕೆ ಈ ವಿಡಿಯೋನ ಒಂದೊಂದು ಸೆಕೆಂಡ್ ಅಮೂಲ್ಯವಾದದ್ದು. ಯಾವುದೇ ಪಾಯಿಂಟ್ ನ ಮಿಸ್ ಮಾಡಬೇಡಿ. ನಂಬರ್ 1, ಫಿಸಿಕಲ್ ಲೆವೆಲ್ ನಲ್ಲಿ ಚಾಲೆಂಜ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇದನ್ನ ತಿಳಿದು ಆಶ್ಚರ್ಯ ಆಗ್ಬೋದು. ಬಾಡಿ ಗ್ರೋತ್ ಮೇಲೆ ಇಲ್ಲಿ ತನಕ ಎಷ್ಟೆಲ್ಲ ರಿಸರ್ಚ್ ನಡೆದಿದೆಯೋ ಅದರೆಲ್ಲದರಲ್ಲಿ ಇದನ್ನ ಪತ್ತೆ ಹಚ್ಚಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ಬಾಡಿಯ ಗ್ರೋತ್ ಆಗೋದು ವಿಂಟರ್ ಸೀಸನ್, ಚಳಿಗಾಲದಲ್ಲಿ. ಯಾಕಂದ್ರೆ ಆಗ ಹುಡುಗರ ಟೆಸ್ಟೋಸ್ಟೆರಾನ್ ಮತ್ತೆ ಶುಕ್ರಧಾತು ವೇಗವಾಗಿ ಜಾಸ್ತಿ ಆಗತ್ತೆ. ಮತ್ತೆ ಇಲ್ಲೇ ಬರೆದು ಎಲ್ಲಕ್ಕಿಂತ ದೊಡ್ಡ ಚಾಲೆಂಜ್, ನೀವು ಶಕ್ತಿನ ಜೋಪಾನವಾಗಿ ಇಟ್ಕೊಳ್ಳೋದಕ್ಕಾಗತ್ತಾ? ಅದು ಈ ವಿಂಟರ್ ಆರ್ಕ್ ಅಲ್ಲಿ ಸಾಕಷ್ಟು ಪಟ್ಟು ಹೆಚ್ಚಾಗೋದಕ್ಕೆ ರೆಡಿ ಇರೋದು. ನೀವು ಈ ಚಳಿಲಿ ಎದ್ದು ಅಷ್ಟು ಬೆವರನ್ನ ಸುರಿಸೋದಕ್ಕಾಗತ್ತಾ? ಶರೀರದಲ್ಲಿರೋ ಹಾರ್ಮೋನ್ಸ್ ಸರಿಯಾದ ಜಾಗದಲ್ಲಿ ಡೈಲಿ ಯೂಸ್ ಆಗೋದಕ್ಕೆ, ಮತ್ತೆ ಅದು ಬೇರೆ ಯಾವುದೇ ಕಾರಣದಿಂದ ಬರ್ಬಾದ್ ಆಗದೆ ಇರೋದಕ್ಕೆ. ಟೆಂಪರೇಚರ್ ಹೇಗೆ ಕಡಿಮೆ ಆಗುತ್ತೋ ಆಗ ಮನಸ್ಸು ಹೇಳುತ್ತೆ, ಇವತ್ತು ಸ್ನಾನ ಮಾಡ್ಬೇಡ, ಇವತ್ತು ಬೆಡ್ಶೀಟ್ ಹೊತ್ಕೊಂಡು ಮಲಗಿರೋದು ದಿನವಿಡಿ, ಟೀ ಕುಡಿ 2-3 ಕಪ್, ಏನಾದ್ರೂ ಸ್ಪೈಸಿ ಮಸಾಲೆ ಇರೋದನ್ನ ತಿನ್ನು ಹೊರಗಿರೋದು. ಇದೇ ರೀತಿಯ ಸಾಕಷ್ಟು ಆಸೆಗಳಿರುತ್ತೆ ಮೈಂಡ್. ಇದೇ ಚಾಲೆಂಜ್ ಇರುತ್ತೆ. ನೀವು ಈ ಮನಸ್ಸಿನ ಬೇಡದಿರೋ ಆಸೆಗಳ ಮುಂದೆ ಎಲ್ಲಾದ್ರೂ ಸೋತೋಗ್ತೀರಾ ಅಥವಾ ಮನಸ್ಸಿನ ವಿರುದ್ಧ ಹೋಗಿ ಆ ಕೆಲಸನ ಮಾಡ್ತೀರಾ? ಅದು ಮಾಡೋದು ಮುಖ್ಯವಾಗಿರೋದು. ಇದರ ನಂತರ ಸ್ನೇಹಿತರೆ, ನಂಬರ್ 2, ಮೆಂಟಲ್ ಲೆವೆಲ್ ನಲ್ಲಿ ಚಾಲೆಂಜ್. ಈಗ ನಾವು ನಿಮಗೆ ಸ್ವಲ್ಪ ಡೆಪ್ತ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಚಳಿಗಾಲದಲ್ಲಿ ಹಗಲು ಚಿಕ್ಕದಾಗ್ತಾ ಹೋಗುತ್ತೆ ಮತ್ತೆ ರಾತ್ರಿ ದೊಡ್ಡದು. ಯಾವಾಗ ನೀವು ನಿಮ್ಮ ಮೇಲೆ ಗಮನ ಕೊಡೋದಕ್ಕೆ ಶುರು ಮಾಡ್ತಿರೋ ಆಗ ಸಾಕಷ್ಟು ನಿಮ್ಮ ಸ್ನೇಹಿತರು ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಅವರೆಲ್ಲರೂ ತಾವೇ ಹಿಂದೆ ಉಳಿತಾರೆ. ಮತ್ತೆ ಈ ಸಿಚುವೇಶನ್ ಅಲ್ಲಿ ಸಾಕಷ್ಟು ಜನರು ಲೋನ್ಲಿ, ಒಂಟಿ ಫೀಲ್ ಮಾಡ್ತಾರೆ, ಸ್ಪೆಷಲಿ ರಾತ್ರಿಯ ಸಮಯದಲ್ಲಿ. ಯಾವಾಗ ನಮ್ಮದೇ ಶರೀರ ಮತ್ತೆ ವಾತಾವರಣದಲ್ಲಿ ತಾಮಸಿಕ ಗುಣ ಜಾಸ್ತಿ ಇರುತ್ತೋ. ಈಗ ಪ್ರಶ್ನೆ ಏನಂದ್ರೆ, ನೀವು ಈ ಲೋನ್ಲಿನೆಸ್ ನ ತಡ್ಕೊಳ್ಳೋದಕ್ಕಾಗತ್ತಾ ಅಥವಾ ಕೆಟ್ಟ ಅಭ್ಯಾಸಗಳ ರೂಢಿ ಮತ್ತೆ ಮಾಡ್ತೀರಾ? ಆದ್ರೆ ನಿಮ್ಮ ಮಲಗೋ ಜಾಗದ ಹತ್ತಿರ ಯಾವ್ದಾದ್ರು ಒಂದು ಸ್ಪಿರಿಚುವಲ್ ಬುಕ್ ಇಟ್ಕೊಳ್ಳಿ. ಮತ್ತೆ ಅದನ್ನ ದಿನ ರಾತ್ರಿ ಮಲಗೋದಕ್ಕಿಂತ ಮೊದಲು ಓದುವ ಹ್ಯಾಬಿಟ್ ಮಾಡ್ಕೊಳ್ಳಿ. ನಮ್ಮ ಉದ್ದೇಶ ಏನಂದ್ರೆ ಈ ಒಂಟಿತನನ ನಮ್ಮ ಶಕ್ತಿ ಮಾಡ್ಕೊಳ್ಳೋದು. ಮತ್ತೆ ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಬಹುಶಃ ಗೊತ್ತಿಲ್ಲ, ವಿಂಟರ್ ಆರ್ಕ್ ಮೇಲೆ ಡೀಟೇಲ್ ವಿಡಿಯೋ ಅಪ್ಲೋಡ್ ಆಗಿದೆ ಮೊದಲೇ, ನಂತರ ಹೋಗಿ ನೋಡಿ, ಲಿಂಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಮತ್ತೆ ನಂಬರ್ 3, ಸ್ಪಿರಿಚುವಲ್ ಲೆವೆಲ್ ನಲ್ಲಿ ಚಾಲೆಂಜ್. ನಾವು ಈ ವಿಷಯದ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ವಿ. ಇವತ್ತಿಂದ ಸಾವಿರಾರು ವರ್ಷಗಳ ಹಿಂದೆ ಯಾರಾದ್ರೂ ಋಷಿ ಕಾಡಿನಲ್ಲಿ ತಪಸ್ಸನ್ನ ಮಾಡಿದ್ರು. ಆಗ ಅವರ ಧ್ಯಾನ, ಅವರ ಸಾಧನೆಯನ್ನ ಭಂಗ ಮಾಡೋದಕ್ಕೆ, ಅವರ ಗಮನನ ಕೆಡಿಸೋದಕ್ಕೆ ಕೆಲವು ನಕಾರಾತ್ಮಕ ಶಕ್ತಿಗಳು ಬರ್ತಿತ್ತು. ಇವರನ್ನ ನಾವು ಎನರ್ಜಿ ಡ್ರೈನರ್ಸ್ ಕರಿತೀವಿ. ಈಗ ನೋಡಿ, ನೀವಂತೂ ಬ್ರಹ್ಮಚರ್ಯ ವಿಂಟರ್ ಆರ್ಕ್ ಚಾಲೆಂಜ್ ನ ಶುರು ಮಾಡ್ಬಿಡ್ತೀರಾ. ಆದ್ರೆ ಮ್ಯಾಕ್ಸಿಮಮ್ ಜನರಂತೂ ಬರ್ಬಾದ್ ಆಗೋ ದಾರಿಲೇ ಬಾಳ್ತಿದ್ದಾರೆ. ಮತ್ತೆ ಇದೇ ರೀತಿ ಬದುಕ್ತಿರ್ತಾರೆ ಕೂಡ. ಅವ್ರಿಗನ್ಸುತ್ತೆ ಇದೇ ಜೀವನ ಅಂತ. ಅವರು ಈ ವಾತಾವರಣದಲ್ಲಿ ಕೆಟ್ಟ ಮಾತುಗಳನ್ನ ಆಡ್ತಾರೆ, ಕೆಟ್ಟ ಹವ್ಯಾಸಗಳನ್ನ ಫಾಲೋ ಮಾಡಬಹುದು. ಅದಕ್ಕೆ ರೆಡಿ ಆಗಿರಿ ಈ ಚಾಲೆಂಜ್ಗೆ. ಕೆಟ್ಟ ಅಭ್ಯಾಸಗಳನ್ನ ಹೇಗೆ ಬಿಡೋದು ಅದರ ಮೇಲೆ ವಿಡಿಯೋ ಮಾಡ್ತೀನಿ, ಬೇಕಿದ್ರೆ ಹೋಗಿ ನೋಡಿ. ನಿಮ್ಮ ಮುಂದೆನೂ ಈ ಎನರ್ಜಿ ಡ್ರೈನರ್ಸ್ ಬರ್ಬೋದು. ಅವರು ಇದನ್ನ ಬಯಸ್ತಾರೆ, ನೀವು ಈಶ್ವರನ ದಾರಿಲಿ ನಡೀಬಾರ್ದು, ಅದರ ಉಲ್ಟಾ ನಡೀಲಿ ಅಂತ. ಈ ಎನರ್ಜಿ ಡ್ರೈನರ್ಸ್ ತಮ್ಮ ದೇಹ ತೋರಿಸೋರಾಗಿರ್ಬೋದು ಅಥವಾ ಆ ಸ್ನೇಹಿತರು ಅವರು ಆಕ್ಚುಲಿ ನಿಮ್ಮ ಫ್ರೆಂಡ್ಸ್ ಅಲ್ಲ. ಮತ್ತೆ ನಿಮ್ಮನ್ನ ರಸ್ತೆ ತಪ್ಪಿಸುವ ಪೂರ್ತಿ ಪ್ರಯತ್ನ ಮಾಡ್ತಿರ್ತಾರೆ. ಅದಕ್ಕೆ ಅವರ ಉದ್ದೇಶನ ಪೂರ್ತಿ ಆಗೋದಕ್ಕೆ ಕೊಡಬೇಡಿ, ಮತ್ತೆ ಆಗ ನೀವೇ ಗೆಲ್ತೀರಾ. ಇದು ನಿಮ್ಮ ಕನೆಕ್ಷನ್ ಏನಿದೆ ನಿಮ್ಮ ದೇವರ ಜೊತೆ, ಅದನ್ನ ಹಾಗೆ ಇಡಿ. ಆಗ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ. ಸ್ನೇಹಿತರೆ, ಯಾರು ನಿಮ್ಮಲ್ಲಿ ಫಾಲೋ ಮಾಡ್ತಿರೋ ಅವರು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ಸ್ ಅಲ್ಲಿ ಐ ಆಮ್ ರೆಡಿ ಅಂತ ಬರೀರಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಬ್ರಹ್ಮಚರ್ಯ ವಿಂಟರ್ ಆರ್ಕ್ ಬಗ್ಗೆ 10 ರೀತಿ ರೂಲ್ಸ್ ಹೇಳ್ತಿದ್ದೀನಿ. ಇದನ್ನ ನೀವು ಅಳವಡಿಸಿಕೊಂಡ್ರೆ ಜಗತ್ತೇ ನಿಮ್ಮ ಮುಂದೆ ಬಾಗುತ್ತೆ. ಯಾವುದನ್ನ ಯೋಚನೆ ಕೂಡ ಮಾಡಿರ್ಲಿಲ್ವೋ ಅದು ಆಗುತ್ತೆ ಯಾವುದೇ ಸಂದರ್ಭದಲ್ಲೂ. ಎಲ್ಲಕ್ಕಿಂತ ಮೊದಲು ಈ ಭ್ರಮೆನ ತೆಗಿರಿ. ವಿಂಟರ್ ಆರ್ಕ್ ಕೇವಲ ನಿಮ್ಮ ಬಾಡಿನ ಪವರ್ಫುಲ್ ಮಾಡೋದಕ್ಕೆ ಇದೆ ಅಂತ ಅಲ್ಲ, ಬದಲಿಗೆ ನಿಮ್ಮ ಪರ್ಸನಾಲಿಟಿನೂ ಕೂಡ ಯಾವ ರೀತಿ ಪವರ್ಫುಲ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ನಿಮ್ಮ ರೆಸ್ಪೆಕ್ಟ್ ಮಾಡೋ ತರ, ನಿಮ್ಮ ವ್ಯಾಲ್ಯೂ ತುಂಬಾ ಪಟ್ಟು ಹೆಚ್ಚಾಗೋ ತರ. ಎಲ್ಲಾದ್ರೂ ಹೋಗಿ ನಿಮ್ಮ ಉಪಸ್ಥಿತಿ ಈ ರೀತಿ ಇರಬೇಕು, ಅದು ಜನರಲ್ಲಿ ಒಂದು ಆಳವಾದ ಗುರುತು ಬಿಡೋ ತರ. ಅವರು ಇಷ್ಟಪಟ್ಟರು ನಿಮ್ಮನ್ನ ಇಗ್ನೋರ್ ಮಾಡಕ್ ಆಗ್ಬಾರ್ದು. ಜಗತ್ತಿನ 90% ಜನರು ಈ ರೂಲ್ ನ ಫಾಲೋ ಮಾಡೋದಕ್ಕಾಗಲ್ಲ. ಅದು ಅಷ್ಟೊಂದು ಕಷ್ಟ ಇದೆ. ಮತ್ತೆ ಅದಕ್ಕೆ ನಿಮ್ಮ ಹತ್ರ ಡಬಲ್ ಅಡ್ವಾಂಟೇಜ್ ಇದೆ ಈ ಗುಂಪಿಂದ ಹೊರಗೆ ಬರೋದಕ್ಕೆ ಈ ವಿಂಟರ್ ಆರ್ಕ್ ಅಲ್ಲಿ. ಅದಕ್ಕೆ ಸ್ನೇಹಿತರೆ ಶುರು ಮಾಡೋಣ. ರೂಲ್ ನಂಬರ್ 1 ಇಂದ ಸೆಲ್ಫ್ ಕಂಟ್ರೋಲ್. ಇವತ್ತಿಂದ ಒಂದು ರೂಲ್ ಮಾಡ್ಕೊಳ್ಳಿ, ನಾನು ಏನೇ ಹೇಳಿದ್ರು ಅದರಲ್ಲಿ ಒಂದು ಪರ್ಪಸ್, ಉದ್ದೇಶ ಇರಬೇಕು. ಯೋಚನೆ ಮಾಡಿ ಹೇಳ್ತೀನಿ ಅಂತ. ಯಾವಾಗ ನೀವು ತುಂಬಾ ಹೆಚ್ಚು ಇನ್ಫಾರ್ಮೇಶನ್ ತಗೊಂಡು ಅದ್ರ ಬಗ್ಗೆ ಯಾವಾಗ ನೀವು ಹೇಳ್ತಿರೋ ಆಗ ನೀವು ಹೇಳಿರೋ ಒಂದೊಂದು ಶಬ್ದದ ತೂಕ, ಅದರ ವ್ಯಾಲ್ಯೂ ಸಾಕಷ್ಟು ಪಟ್ಟು ಹೆಚ್ಚಾಗುತ್ತೆ. ರೂಲ್ ನಂಬರ್
ನಂಬರ್ 2, ನಿಮ್ಮ ಅಜ್ಞಾನತೆಯ ಬಗ್ಗೆ ಗೊತ್ತಿರೋದು. ಮೂರ್ಖ ಜನರಿಗೆ ಅನ್ಸುತ್ತೆ ಅವರು ಎಲ್ಲವನ್ನ ತಿಳ್ಕೊಂಡು ಕೂತಿದ್ದಾರೆ ಅಂತ. ಆದ್ರೆ ಒಬ್ಬ ಬುದ್ಧಿವಂತ ವ್ಯಕ್ತಿಗೆ ಗೊತ್ತು ಅವನಿಗೆ ಯಾವ ಯಾವ ವಿಷಯಗಳ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಅವನು ಅದನ್ನೆಲ್ಲ ಕಲಿತಿರ್ತಾನೆ ಮತ್ತೆ ಗ್ರೋ ಆಗ್ತಾನೆ. ರೂಲ್ ನಂಬರ್ 3, ಬ್ರಾಗಿಂಗ್ ನ ಅವಾಯ್ಡ್ ಮಾಡಿ. ಯಾವುದೇ ಜಂಬಾ ಕೊಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ರಿಸಲ್ಟ್ ತಾನಾಗಿ ತಾನೇ ಜನರಿಗೆ ತೋರಿಸುತ್ತೆ ನೀವು ಒಂದರಲ್ಲಿ ಸಾಧನೆ ಮಾಡಿ ಗೆದ್ದಿರೋದು. ಇದು ಒಳ್ಳೇದು, ಆದ್ರೆ ಅದೇ ಗುಂಗಲ್ಲಿ ಇರಬಾರ್ದು. ಮತ್ತೆ ಮುಂದಿನ ಇದೇ ರೀತಿ ಗೆಲುವಿಗೆ ತಯಾರಿ ಮಾಡಿ. ರೂಲ್ ನಂಬರ್ 4, ಹಂಬಲ್ ಆಗಿರಿ. ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಎಷ್ಟು ಇಂಟೆಲಿಜೆಂಟ್ ಅಥವಾ ಸ್ಟ್ರಾಂಗ್ ಇದ್ದೀರಾ ಅಂತ. ಯಾವಾಗ ನೀವು ನಿಮ್ಮ ಬಗ್ಗೆ ಹೇಳ್ಕೊಳ್ಳಲ್ವೋ ಆಗ ಜನಾನೇ ನಿಮ್ಮ ಬಗ್ಗೆ ಹೊಗಳ್ತಾರೆ. ರೂಲ್ ನಂಬರ್ 5, ಈ ರೀತಿ ಸ್ನೇಹಿತರನ್ನ ಮಾಡ್ಕೊಳ್ಳಿ. ಅವರು ನಿಮ್ಮನ್ನ ಯಾವುದೇ ಸಂದರ್ಭದಲ್ಲೂ ಯಾವುದೇ ಹಂತದಲ್ಲೂ ಬೆಟರ್ ಮಾಡೋಂತವ್ರು. ಲೈಕ್ ಯಾರು ಓದೋದ್ರಲ್ಲಿ ಚೆನ್ನಾಗಿರ್ತಾನೋ, ಫಿಟ್ನೆಸ್ ಅಲ್ಲಿ ಅದರ ಬಗ್ಗೆ ಯಾರು ಗಮನ ಕೊಡ್ತಾನೋ. ಕ್ವಾಲಿಟಿ ಓವರ್ ಕ್ವಾಂಟಿಟಿ, ಇದನ್ನ ಸದಾ ನೆನಪಿಡಿ. ರೂಲ್ ನಂಬರ್ 6, ಆಳವಾದ ಪ್ರಶ್ನೆಗಳನ್ನ ಕೇಳೋದು ಶುರು ಮಾಡಿ. ಆಗ್ಲೇ ವಿಷಯಗಳ ನಿಜವಾದ ಅರ್ಥ ತಿಳಿಯೋದಕ್ಕಾಗೋದು. ಲೈಕ್ ಯಾವ ತರ ಅಂದ್ರೆ ಎಕ್ಸಾಮ್ ಅಲ್ಲಿ ಜಾಸ್ತಿ ನಂಬರ್ ತೆಗೆಯೋದಕ್ಕೆ ಏನ್ ಮಾಡ್ಬೇಕು, ಅಥವಾ ಜಾಸ್ತಿ ಹಣ ಸಂಪಾದನೆ ಮಾಡೋದಕ್ಕೆ ಯಾವ ಸ್ಕಿಲ್ಸ್ ಕಲಿಬೇಕು. ಇದನ್ನ ನೀವು ನಿಮ್ಮ ಫೀಲ್ಡ್ ತಕ್ಕಂತೆ ನಿಮ್ಮ ಪ್ರಕಾರ ಅಡ್ಜಸ್ಟ್ ಮಾಡಬಹುದು. ನಿಮ್ಮ ಜೀವನದಲ್ಲಿ ಏನ್ ಕೊರತೆ ಇದೆ ಮತ್ತೆ ಅದನ್ನ ಅಪ್ಗ್ರೇಡ್ ಹೇಗೆ ಮಾಡೋದು ಅಂತ ಕುಂತು ಪ್ರಶ್ನೆ ಮಾಡಿ. ಆಗ ನೀವಾಗಿ ನೀವೇ ಇಂಪ್ರೂವ್ ಆಗ್ತೀರಾ. ರೂಲ್ ನಂಬರ್ 7, ನಿಮ್ಮ ದುರ್ಬಲತೆಗಳನ್ನ ಕಂಡುಹಿಡಿಯಿರಿ ಮತ್ತೆ ಅದನ್ನ ಪೇಪರ್ ಅಲ್ಲಿ ಬರೆದು ಮುಂದೆ ಇಡಿ. 99% ಜನ ತಮ್ಮ ದುರ್ಬಲತೆಯಿಂದ ಹಿಂದೆ ಓಡ್ತಾರೆ. ನೀವು ಅದನ್ನ ಎದುರಿಸಿ, ಆಗ ನಿಮ್ಮ ನಿಜವಾದ ಕ್ಷಮತೆಯ ಪರಿಚಯ ಆಗತ್ತೆ. ರೂಲ್ ನಂಬರ್ 8, ಬುಕ್ ರೀಡಿಂಗ್ ಮಾಡೋದಕ್ಕೆ ದಿನ 1 ಗಂಟೆ ತೆಗಿರಿ. ನಿಮ್ಮ ಮೈಂಡ್ ಗೆ ದಿನ ಒಂದು ಐಡಿಯಾ, ಒಂದು ಪರ್ಸ್ಪೆಕ್ಟಿವ್, ನೋಟ ಮತ್ತೆ ನಾಲೆಡ್ಜ್ ಇಂದ ತುಂಬಿ. ದಿನ 1 ಗಂಟೆ ಬುಕ್ ರೀಡಿಂಗ್ ಬರೋ ಮುಂದಿನ 90 ದಿನಗಳ ತನಕ ನೀವೇ ಯೋಚನೆ ಮಾಡಿ ಎಷ್ಟು ಮುಂದೆ ಹೋಗಿರ್ತೀರಾ. ಆ ಜನಗಳಿಂದ ಯಾರು ಈ ರೀತಿ ಮಾಡಲ್ವೋ. ರೂಲ್ ನಂಬರ್ 9, ನಿಮ್ಮನ್ನ ನೀವು ಹೊಸ ಸ್ಕಿಲ್ಸ್ ಗಳಲ್ಲಿ ಸಮರ್ಥನಾಗಿ ಮಾಡಿ. ಈ ವಿಂಟರ್ ಆರ್ಕ್ ಎಷ್ಟಾಗುತ್ತೋ ಅಷ್ಟು ಹೊಸ ಸ್ಕಿಲ್ಸ್ ಕಲಿರಿ. ಯಾವಾಗ ಈ ರೀತಿ ಆಗೋಗುತ್ತೋ ಆಗ ಅಕ್ಕಪಕ್ಕದ ತುಂಬಾ ಜನರಿಗೆ ನಿಮ್ಮ ಅವಶ್ಯಕತೆ ಬೀಳುತ್ತೆ. ಅವರು ನಿಮ್ಮಿಂದ ಸಹಾಯ ಕೇಳೋದನ್ನ ಬಿಟ್ರೆ ಬೇರೆ ದಾರಿನೇ ಇರಲ್ಲ. ಮತ್ತೆ ರೂಲ್ ನಂಬರ್ 10, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಬ್ರಹ್ಮಚರ್ಯ ವಿಂಟರ್ ಆರ್ಕ್ ನ ಎಂಜಾಯ್ ಮಾಡೋದು. ಲೈಕ್ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ನೋವು, ಅನ್ಕಂಫರ್ಟಬಲ್ ಆಗುತ್ತೆ, ಅದನ್ನ ಎಂಜಾಯ್ ಮಾಡಿ. ಉಳಿದಿರೋ ಎಲ್ಲರೂ ಬೆಳಿಗ್ಗೆ ಎದ್ದು ರನ್ನಿಂಗ್ ಮಾಡೋದಕ್ಕೆ ಹೋಗಲ್ಲ, ಕೇವಲ ನೀವು ಒಬ್ರೇ ಹೋಗ್ತೀರಾ, ಒಬ್ಬ ಮೇನ್ ಕ್ಯಾರೆಕ್ಟರ್ ತರ. ಇದನ್ನ ಎಂಜಾಯ್ ಮಾಡಿ ಮತ್ತೆ ಇದನ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಏನಾದ್ರೂ ಆಗ್ಲಿ ರುಟೀನ್ ಅಲ್ಲಿ ಕನ್ಸಿಸ್ಟೆಂಟ್ ಇರಲೇಬೇಕು ಅಂತ. ಮೊದಲನೇ ತರ ನಾನು ಇರೋದಿಲ್ಲ, ಈಗ ಚೇಂಜ್ ಆಗ್ಲೇಬೇಕು ಅಂತ. ಈಗ ಸ್ನೇಹಿತರೆ ನಿಮ್ಗೊಂದು ಪ್ರಶ್ನೆ ಇದೆ, ಯಾವ್ದೊಳ್ಳೇದು? 2 ಗಂಟೆ ವರ್ಕೌಟ್ ಮಾಡದ ಕೇವಲ 1 ವಾರ ತನಕ, ಅಥವಾ ಅರ್ಧ ಗಂಟೆ ದಿನ ವರ್ಕೌಟ್ ಮಾಡದ ಬರೋ ಮುಂದಿನ 90 ದಿನ ತನಕ? ಕನ್ಸಿಸ್ಟೆನ್ಸಿ ಜೊತೆ 10 ರೂಲ್ಸ್ ನ ಫಾಲೋ ಮಾಡೋದ್ರಿಂದ ಇದು ಕಾಂಪೌಂಡಿಂಗ್ ಆಗಿ ಕೊನೆಯಲ್ಲಿ ನಿಮ್ಗೆ ತುಂಬಾ ಹೆಚ್ಚು ಬೆನಿಫಿಟ್ ಕೊಡುತ್ತೆ. ಆದ್ರೆ ಚಾಲೆಂಜ್ ಏನಂದ್ರೆ ನೀವು ಈ ವಿಂಟರ್ ಆರ್ಕ್ ಅಲ್ಲಿ ಕೇವಲ 90 ದಿನ ತನಕ ಬ್ರಹ್ಮಚರ್ಯದ ಪಾಲನೆ ಮಾಡಿ. ಯಾಕಂದ್ರೆ ಇದು ನಿಮ್ಮ ಜೀವನದಲ್ಲಿ ಭರವಸೆ ಕೊಡಬಹುದು, ಅದಕ್ಕೆ ಶಕ್ತಿ ತುಂಬಬಹುದು. ಸ್ನೇಹಿತರೆ, ಐ ಹೋಪ್ ಈ ವಿಂಟರ್ ಆರ್ಕ್ ಅಲ್ಲಿ ಬ್ರಹ್ಮಚರ್ಯನ ನೀವೆಲ್ಲ ಫಾಲೋ ಮಾಡ್ತೀರಾ ಅನ್ಕೊಂಡಿದ್ದೇನೆ. ಮತ್ತೆ ನೈಟ್ ಫಾಲ್ ಬಗ್ಗೆ ವಿಡಿಯೋ ಇದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ನೋಡಿ. ಈ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಹೊಸಬರಾಗಿದ್ರೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.